ಬಿಜೆಪಿ ಶಾಸಕರಿಗೆ ಶಾಕ್ ಕೊಟ್ಟ ಬಿಜೆಪಿ ನಾಯಕ. ಬಿಜೆಪಿ ಎಂಎಲ್ಎ ನೀಡಿದ್ದ ರಾಜೀನಾಮೆ ಅಂಗೀಕಾರ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರಿಂದ ಅಂಗೀಕಾರವಾಗಿದೆ. ಬಿಜೆಪಿ ಎಂಎಲ್ಎಯಿಂದ ಶಾಕ್ ಕೊಟ್ಟ ಬಿಜೆಪಿ ಎಂಎಲ್ಎ. ಬಿಜೆಪಿ ಶಾಸಕ ನೀಡಿದ್ದ ರಾಜೀನಾಮೆ ಅಂಗೀಕಾರ ಆಗಿದೆ. ಬಿಜೆಪಿಯ ನ್ಯಾಷನಲ್ ಪ್ರೆಸಿಡೆಂಟ್ ಜೆಪಿ ನಡ್ಡಾರಿಂದ ಅಂಗೀಕಾರ. ಜೂನ್ 30ರಂದು ಬಿಜೆಪಿ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದಂತಹ ಎಂಎಲ್ಎ ತೆಲಂಗಾಣದ ಗೋಶಾಮಹಲ್ ಕ್ಷೇತ್ರದ ಬಿಜೆಪಿ ಶಾಸಕ ರಾಜಾ ಸಿಂಗ್ ತೆಲಂಗಾಣ ಬಿಜೆಪಿ ಅಧ್ಯಕ್ಷ ಸ್ಥಾನ ಕೊಡದ ಸಿಟ್ಟಿಗೆ ರಾಜೀನಾಮೆ ಕೊಟ್ಟಿದ್ದ. ಮಾಜಿ ಎಂಎಲ್ಸಿ ರಾಮಚಂದ್ರ ರಾವ್ಗೆ ಅಧ್ಯಕ್ಷ ಸ್ಥಾನ ನೀಡಿದ್ದ ಬಿಜೆಪಿ ತೆಲಂಗಾಣ ಬಿಜೆಪಿ ಅಧ್ಯಕ್ಷರಾಗಿ ಕಿಶನ್ ರೆಡ್ಡಿ ಆಯ್ಕೆಯಾಗಿದ್ದಾರೆ. ಸೊ ಆ ಒಂದು ವಿಚಾರ, ಆ ಒಂದು ಸಿಟ್ಟಿಗೆ ಒಳಗಾಗಿದ್ದ ಬಿಜೆಪಿ ಎಂಎಲ್ಎ ರಾಜೀನಾಮೆಯನ್ನು ಕೊಟ್ಟಿದ್ರು, ಅದನ್ನು ಅಂಗೀಕಾರ ಮಾಡಿದ್ದಾರೆ. ಸೊ ಬಿಜೆಪಿ ನಾಯಕನೇ ಅರ್ಥಾತ್ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅದನ್ನು ಅಂಗೀಕಾರ ಮಾಡಿದ್ರು. ಪಕ್ಷದ ತೀರ್ಮಾನಕ್ಕೆ ಮನಸ್ಸನ್ನು ಹತೋಟಿಗೆ ತರಲಾಗದೆ ಕೋಪ ಮಾಡಿಕೊಂಡು ಶಿಸ್ತು ಉಲ್ಲಂಘನೆ ಮಾಡೋದು ಸರಿಯಲ್ಲ, ನೀವು ರಾಜೀನಾಮೆ ಕೊಡಿ, ನಾವು ಅಂಗೀಕರಿಸ್ತೀವಿ ಅಂತ ಹೇಳಿ ಅಂಗೀಕಾರವನ್ನು ಮಾಡಲಾಗಿದೆ. ತೆಲಂಗಾಣ ಬಿಜೆಪಿ ಅಧ್ಯಕ್ಷರಾಗಿ ಕಿಶನ್ ರೆಡ್ಡಿ. ಸೊ ಬಿಜೆಪಿ ಶಾಸಕನಿಗೆ ಈಗ ಒಂದು ಶಾಕ್ ಎದುರಾಗಿರುವಂತಹದ್ದು. ಇತ್ತೀಚೆಗೆ ತೆಲಂಗಾಣದ ರಾಜ್ಯಾಧ್ಯಕ್ಷ ಆಯ್ಕೆಯ ಸಂಬಂಧ ಸಾಕಷ್ಟು ಜನ ಆಸ್ಪರೆಂಟ್ಗಳಿದ್ರು, ನಾನಾಗಬೇಕು ಅಂತೇಳಿ. ಕೊನೆಗೂ ಬಿಜೆಪಿ ಪಕ್ಷ ಒಬ್ಬರನ್ನು ಆಯ್ಕೆ ಮಾಡಿತು. ಅದಾದ ನಂತರ ಅದು ಕೂಡ ಮಾಜಿ ಎಂಎಲ್ಸಿಯನ್ನೇ ಆಯ್ಕೆ ಮಾಡಿದ್ರು. ಅದಾದ ನಂತರ ಒಂದಷ್ಟು ಆಸ್ಪರೆಂಟ್ಗಳಿಗೆ ವಿರೋಧತೆಗಳು ವ್ಯಕ್ತವಾದವು. ಅವರು ಕೂಡ ನಾವು ಕೂಡ ಆಕಾಂಕ್ಷಿಗಳೇ, ನಾವು ಆಗಬಹುದಾಗಿತ್ತು. ತೆಲಂಗಾಣದ ಗೋಶಾಮಹಲ್ ಕ್ಷೇತ್ರದ ಬಿಜೆಪಿ ಶಾಸಕ, ಹಾಲಿ ಶಾಸಕ ರಾಜಾ ಸಿಂಗ್ ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ತೆಲಂಗಾಣ ಬಿಜೆಪಿ ಅಧ್ಯಕ್ಷ ಸ್ಥಾನ ಕೊಡದ ಸಿಟ್ಟಿಗೆ ರಾಜೀನಾಮೆ ಎಂದು ಹೇಳಲಾಗ್ತಾ ಇದೆ. ನ್ಯಾಷನಲ್ ಪ್ರೆಸಿಡೆಂಟ್ ಜೆಪಿ ನಡ್ಡಾ ಅವರ ರಾಜೀನಾಮೆಯನ್ನು ಅಂಗೀಕರಿಸಿ ಅವರೀಗ ರಾಜೀನಾಮೆ ಕೊಟ್ಟು ಹೊರಟು ಹೋಗಿದ್ದಾರೆ ರಾಜಾ ಸಿಂಗ್. ಬಿಜೆಪಿ ಶಾಸಕ ನೀಡಿದ್ದ ರಾಜೀನಾಮೆ ಅಂಗೀಕಾರ ಆಗಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರಿಂದ ಅಂಗೀಕಾರ. ಸೊ ಬಿಜೆಪಿಯ ಶಾಸಕ ಜೂನ್ 30ರಂದು ಬಿಜೆಪಿ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದಂತಹ ಶಾಸಕ, ತೆಲಂಗಾಣದ ಗೋಶಾಮಹಲ್ ಕ್ಷೇತ್ರದ ಬಿಜೆಪಿ ಶಾಸಕ ರಾಜಾ ಸಿಂಗ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯೂ ಆಗಿದ್ರು. ತೆಲಂಗಾಣ ಬಿಜೆಪಿ ಅಧ್ಯಕ್ಷ ಸ್ಥಾನ ಕೊಡದ ಸಿಟ್ಟಿಗೆ ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಮಾಜಿ ಎಂಎಲ್ಸಿ ರಾಮಚಂದ್ರ ರಾವ್ಗೆ ಅಧ್ಯಕ್ಷ ಸ್ಥಾನ ನೀಡಿದ್ದಂತಹ ಬಿಜೆಪಿ ರಾಜೀನಾಮೆ ಕೊಟ್ಟರೆ ಕನ್ವಿನ್ಸ್ ಮಾಡಬಹುದು, ಏನೋ ನನ್ನ ಆಸೆಗಳು ಈಡೇರಬಹುದು ಅನ್ಕೊಂಡಿದ್ರೇನೋ ತೆಲಂಗಾಣ ಬಿಜೆಪಿ ಅಧ್ಯಕ್ಷರಾಗಿದ್ದ ಕಿಶನ್ ರೆಡ್ಡಿಗೆ ರಾಜೀನಾಮೆ ಸಲ್ಲಿಸಿದ್ರು. ಪತ್ರದಲ್ಲಿರುವ ನೀವು ಹೇಳಿರುವ ವಿಷಯಗಳಿಗೂ ಪಕ್ಷದ ಸಿದ್ಧಾಂತ, ಕಾರ್ಯವೈಖರಿ, ತತ್ವಗಳಿಗೂ ಸಂಬಂಧವೇ ಇಲ್ಲ. ಶಾಸಕ ರಾಜಾ ಸಿಂಗಿಗೆ ಕೊಟ್ಟ ಪತ್ರದಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ತಿರುಗೇಟನ್ನು ಕೊಟ್ಟಿದ್ದಾರೆ. ನಿಮ್ಮ ರಾಜೀನಾಮೆ ಅಂಗೀಕರಿಸಲಾಗಿದೆ ಎಂದು ಶಾಸಕ ರಾಜ್ ಸಿಂಗಿಗೆ ಪತ್ರವನ್ನು ಬರೆಯಲಾಗಿದೆ, ಉತ್ತರವನ್ನು ಕೊಡಲಾಗಿದೆ. ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಸೂಚನೆ ಮೇರೆಗೆ ಪತ್ರ ಬರೆದಿರ್ತಕ್ಕಂಥ ಅರುಣ್ ಸಿಂಗ್ ಈಗ ಬಿಜೆಪಿ ಶಾಸಕನಿಗೆ ಆಘಾತಕಾರಿಯಾದಂಥ ಸುದ್ದಿಯಾಗಿ ಮಾರ್ಪಟ್ಟಿದೆ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.